ವಶಿಷ್ಠರು ಈ ಪ್ರಕಾರ ಇಕ್ಷ್ವಾಕು ವಂಶದ ಪರಿಚಯ ಮಾಡಿಕೊಟ್ಟ ಮೇಲೆ ಜನಕ ರಾಜ ಕೈ ಮುಗಿದು ಹೇಳ್ತಾನೆ, ನೀವು ಒಳ್ಳೇದಾಗ್ಲಿ, ಗುರುಗಳೇ ತಮ್ಮ ವಂಶ ಪರಂಪರೆಯನ್ನು ಹೇಳಿಬಿಟ್ರು ಹೇಗೆ ಅಂತ. ಈಗ ನಾನು ನಮ್ಮ ಕುಲದ ಪರಿಚಯ ಮಾಡಿಕೊಡ್ಬೇಕಲ್ವ ನಿಮಗೆ. ಕುಲೀನ ಪುರುಷರು ಒಳ್ಳೆ ಮನೆತನದವರು ಕನ್ಯಾದಾನ ಸಮಯದೊಳಗೆ ತಮ್ಮ ಕುಲದ ಪರಿಚಯ ಮಾಡಿಕೊಡೋದು ವಾಡಿಕೆ. ಆ ಥರ ಮಾಡ್ತೀನಿ, ದಯವಿಟ್ಟು ಕೇಳೋ ಕೃಪೆ ಮಾಡಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇಬ್ಬರು ಒಂದೇ ಮನೆತನದಿಂದ ಬಂದವರು. ಜನಕ ರಾಜ ಹೇಳ್ತಾನೆ, ಜನಕ ಅನ್ನೋದು ರಾಜವಂಶದ ಹೆಸರು, ಇದು ಒಬ್ಬರ ಹೆಸರಲ್ಲ. ಮೂಲದಲ್ಲಿ ಇವರು ಸೂರ್ಯವಂಶದ ರಾಜರೇ. ಇಕ್ಷ್ವಾಕು ಅಂತ ಹೇಳಿದ್ನಲ್ಲ ನನ್ನ ಮೊದಲು, ಇಕ್ಷ್ವಾಕು ರಾಜ ಇದ್ದ ಅಂತ. ಇಕ್ಷ್ವಾಕು ರಾಜನ ಮಗ ಇದ್ದ. ಮೊದಲನೇ ಮಗ ಅವನ ಹೆಸರು ಕುಕ್ಷಿ ಅಂತ ಹೇಳಿದ್ದೆ ನಾನು. ಎರಡನೇ ಮಗ ಒಬ್ಬ ಇದ್ದ, ಅವನ ಹೆಸರು ನಿಮಿ ಅಂತ. ನೋಡಿ, ಮೂಲ ಒಂದೇ ಇಬ್ಬರದನು. ಇಕ್ಷ್ವಾಕು ವಂಶದ ರಾಜ ಇದ್ನಲ್ಲ, ಅವನು ಎರಡನೇ ಮಗ ನಿಮಿ ಅಂತ ಹೆಸರು. ಆ ನಿಮಿ ಒಂದು ಯಾಗ ಮಾಡಬೇಕು ಅಂತ ಮಾಡಿದ, ದೊಡ್ಡ ಯಾಗ ಮಾಡಬೇಕು ಅಂತ ಹೇಳಿ ವಶಿಷ್ಠರನ್ನ ಕೇಳ್ಕೊಂಡ. ಪೌರತ್ಯ ನೀವೇ ಮಾಡಬೇಕು ಅಂತ. ವಶಿಷ್ಠರಾಗಲಿ ಈಗ ಒಪ್ಕೊಂಡ್ಬಿಟ್ಟಿದ್ದಾರೆ, ಬೇರೆ ಕಡೆ ದೇವಲೋಕಕ್ಕೆ ಹೋಗ್ಬೇಕು, ಇಂದ್ರ ಒಂದು ಕರೆದಿದ್ದಾನೆ, ಅಲ್ಲಿ ಯಜ್ಞ ಮಾಡಿ ಬರ್ತೀನಪ್ಪ, ಅದು ಮುಗಿದ್ಮೇಲೆ ಬರ್ತೀನಿ, ಮಾಡೋಣ ಅಂತ ಹೇಳಿದ್ರು. ಏನಂದ, ಪುರೋಹಿತರು ಬರ್ಬೇಕಲ್ಲ, ಬರಲಿ ಬಿಡು, ಅವನೇ ಅನ್ಕೊಂಡ ಬೇಗ ಮುಗಿಸಿ ಬರ್ತಾರೆ ಯಜ್ಞ ಅಂತ ಕಾಯ್ಕೊಂಡಿದ್ದ. ಆದ್ರೆ ಯಜ್ಞ ಬಹಳ ದಿವಸ ನಡೆದ್ಬಿಡ್ತು. 500 ವರ್ಷ ನಡೀತಂತೆ ಯಜ್ಞ. ಅದು ವಶಿಷ್ಠರು ದೇವಲೋಕಕ್ಕೆ ಹೋಗಿದ್ದಾರೆ, ಅದು ಮುಗಿತಂಗೆ ಬರಂಗಿಲ್ಲಲ್ಲ ಇವರು. ಇವನೇನ್ ಮಾಡಿದ, ಅವಸರ ಇವನಿಗೆ. ಯಾಕೋ ಬಹುಶಃ ಪುರೋಹಿತರಿಗೆ ಮನಸ್ಸಿಲ್ಲ ಕಾಣುತ್ತೆ, ನಾವು ಅಂತೀವಲ್ಲ ಬೇರೆ ಕಡೆ ದಕ್ಷಿಣ ಜಾಸ್ತಿ ಕೊಟ್ಟಿರ್ಬೇಕು, ಹೋಗಿರ್ಬೇಕು ಅವರು ಅಂತೀವಲ್ಲ, ಹಾಗೆ ಆ ದಕ್ಷಿಣ ಬಗ್ಗೆ ಮಾತಾಡಲಿಕ್ಕಿಲ್ಲ ಅವನು. ಅಲ್ಲೇನೋ ದೇವಲೋಕದಾಗ ಕೂತ್ಕೊಂಡ್ಬಿಟ್ಟಿದ್ದಾರೆ ಯಜಮಾನ್ರು, ನಮ್ದು ಆಗ್ತಾ ಇಲ್ಲ, ಪುರೋಹಿತ್ ನಮ್ದು ಯಜ್ಞ ಆಗ್ತಾ ಇಲ್ಲಲ್ಲ ಅಂದ್ಕೊಂಡು ಏನ್ ಮಾಡಿದ, ಇನ್ನೊಬ್ಬ ಪುರೋಹಿತರು ಹಿಡಿದು ಯಾಗ ಶುರು ಮಾಡ್ಬಿಟ್ಟ. ಯಾವಾಗಲೂ ನಮ್ಮ ಪದ್ಧತಿ ಇರೋದು ಕುಲಗುರುಗಳೇ ಮಾಡಬೇಕು ಅಂತಿತ್ತು ರಾಜರಿಗೆ. ಅವಾಗ ಕುಲ ಪುರೋಹಿತರು ಅಂತ ಇರ್ತಾರೆ, ಕುಲಗುರುಗಳು ಅಂತ. ವಶಿಷ್ಠರು ಕುಲದ ಗುರುಗಳವರು, ಅವ್ರಿಲ್ಲ ಅಂತ ಇವನು ಬೇರೆ ಒಪ್ಕೊಂಡ್ಬಿಟ್ಟ. ಆಗ ಆಯ್ತು ನೋಡಿ ಫಜೀತಿ. ಇವನು ಯಜ್ಞ ಶುರು ಮಾಡಿ 1-2 ದಿವಸ ಆಗಿದೆ, ವಶಿಷ್ಠರು ಬಂದರು. ಇದು ಯಾವಾಗಲೂ ಹೇಗೇನೆ, ಯಾವಾಗ ಬರಲ್ಲ ಅನ್ಕೊಂಡಿರ್ತೀವಿ ಕರೆಕ್ಟ್ ಬಂದಿರ್ತಾರೆ ಅವರು. ಅವ್ರು ಬರಲ್ಲ ಅಂತ ಕೂತಿದ್ದ, ಕರೆಕ್ಟ್ ಬಂದ್ಬಿಟ್ರು ಅವ್ರು. ಬಂದು ಅವ್ರಿಗೆ ಭಾರಿ ಕೋಪ ಬಂತು. ಅಲ್ಲಯ್ಯ, ನಾ ಕುಲ ಪುರೋಹಿತ ಇದ್ದೇನೆ, ನಾನು ಇಲ್ಲದೆ ಹೆಂಗೆ ಯಜ್ಞ ಮಾಡ್ತೀಯ ನೀನು, ನಾನು ಹೇಳಿರಲಿಲ್ಲ ಬರ್ತೀನಿ ಅಂತ ಹೇಳಿ, ಅಷ್ಟು ತಾಳ್ಮೆ ಇಲ್ಲ ನನಗೆ ಅಂದ್ಬಿಟ್ಟು ಸಿಟ್ಟು ಬಂದು ಏನು ಮಾಡಿದ್ರು ಅವರು. ಅವಾಗ ಇನ್ನೊಂದು ಹೇಳ್ತೀನಿ, ಯಾವುದೇ ಯಜ್ಞ ನಡೆದ್ರು ಕುಲಗುರುವಿನ ಗೋತ್ರದಿಂದಾನೇ ಆಗಬೇಕು. ಇವತ್ತಿ ಕೂಡ ನಾನು ಹೇಳ್ಕೋಬೇಕಾದ್ರೆ ಪ್ರವರ ಹೇಳ್ಕೋಬೇಕು ಅಂತ ಇರುತ್ತೆ. ದೊಡ್ಡ ನಮಸ್ಕಾರ ಮಾಡಿದಾಗ ಯಾವ ಕುಲಕ್ಕೆ ಸೇರಿದವನು, ಯಾರು ಗುರುಗಳು ನಮಗೆ ಅಂತ. ವಶಿಷ್ಠ ವಾಸಿಷ್ಠ ಮೈತ್ರ ವರ್ಣ್ಯ ಕೌಂಡಿಣ್ಯ ತಿಪ್ರವರಾನ್ಮಿತ ಸಾಯಂಖ್ಯಾಯನ ಸ ಗೋತ್ರೋತ್ಪನ್ನೋಹಂ ಋಗ್ವೇದ ಶಾಶ್ವಲಾಯನ ಸೂತ್ರ ಶಾಕಲ ಶಾಖಾಧ್ಯಾಯಿ ಅಂತ ಹೇಳ್ಕೋಬೇಕು. ಅಂದ್ರೆ ಯಾರು ನಮ್ಮ ಕುಲ ಪುರೋಹಿತರು ಅಂತ. ಹಾಗೆ ಹಿಡ್ಕೊಂಡೇ ಮಾಡ್ಬೇಕು. ಅಂಥದ್ದು ಕುಲ ಪುರೋಹಿತ ಬಿಟ್ಟು ಹೋದ್ರೆ ಗೋತ್ರನೇ ಬೇರೆ ಆಯ್ತು, ಅಲ್ಲಿಂದು ತಪ್ಪಾಗ್ತದೆ ಇದು ಅಂತ ಹೇಳಿ ಆ ಗುರು ಪರಿತ್ಯಾಗ ಮಾಡ್ದಂಗಾಯ್ತು, ನೀನು ಗುರುಗಳನ್ನೇ ಬಿಟ್ಟಂಗಾಯ್ತು ಅಂತ ಹೇಳಿ ಸಿಟ್ಟು ಬಂದು ವಶಿಷ್ಠರಿಗೆ ಶಾಪ ಕೊಟ್ರು. ಇವನಿಗೆ ಏನ್ ಶಾಪ ಕೊಟ್ರು, ದುರಹಂಕಾರದಲ್ಲಿ ಶರೀರ ಬಿದ್ದು ಹೋಗ್ಲಿ ಅಂದ್ರು. ಗಮನಿಸ್ಬೇಕು, ಈ ಸಾಯಿಲಿ ಏನ್ಲಿಲ್ಲ ಅವರು, ನೀನು ಶರೀರ ಬಿದ್ದು ಹೋಗ್ಲಿ ಅಂದ್ರು. ಆ ಕ್ಷಣಕ್ಕೆ ಅವನ ಶರೀರ ಮಾಯ ಆಯ್ತು. ಇದ್ದಾನವನು, ಬದುಕಿದ್ದಾನೆ, ದೇಹ ಇಲ್ಲದೆ ಬದುಕಿದ್ದಾನು. ವಿಚಿತ್ರ ಆಯ್ತು ನೋಡಿ ಪರಿಸ್ಥಿತಿ. ಅವನು ಹಾಗೆ ಬದುಕಿದ, ಎಷ್ಟೋ ವರ್ಷ ಬದುಕಿದ ಅವನು ಹಾಗೇನೆ. ಅದಕ್ಕೆ ದೇಹ ಇಲ್ಲದೆ ಬದುಕಿರೋದ್ರಿಂದ ವಿದೇಹ ಅಂತ. ವಿದೇಹ ಅಂದ್ರೆ ದೇಹವಿಲ್ಲದೆ ಬದುಕಿದಂಥವನು. ಅದರಿಂದ ಬಹಳ ದಿವಸ ಅವನ ದೇಹ ಇಲ್ಲದೆ ಬದುಕಿರೋದ್ರಿಂದ ಅವನ ಹೆಸರು ವಿದೇಹ ಅಂತ ಆಯ್ತು. ಅದೇ ವಿದೇಹ ಜನಕನ ಊರಿಗೂ ಬಂದ ಹೆಸರು. ವೈದೇಹಿ ಅಂತ ಕರೆದದೇನೆ, ವಿದೇಹ ದೇಶದ ಮಗಳೋಕೆ ಅಂತ ವೈದೇಹಿ ಅಂತ, ವಿದೇಹ ಅಂತ ಬಂದ ಹೆಸರು ಒಂದು. ಆಮೇಲೆ ಅವ್ರೇನ್ ಮಾಡಿದ್ರು, ಶರೀರ ಇತ್ತಲ್ಲ ತೆಳಗ, ಅಲ್ಲೇ ಶರೀರ ಬಿದ್ದೋಯ್ತು, ಶರೀರದಲ್ಲಿ ಜೀವ ಇಲ್ಲ. ಅದಕ್ಕೆ ಆ ಮಂತ್ರಿಗಳದನ್ನ ತೈಲದಲ್ಲಿ ಇಟ್ಟು ಕಾಪಾಡ್ಕೊಂಡ್ರು. ಅವಾಗೆಲ್ಲ ಬಾಡಿ ಮಮ್ಮಿಫಿಕೇಶನ್ ಮಾಡ್ತಾ ಇದ್ರು ಅನ್ಸುತ್ತೆ, ನೀರಲ್ಲಿ ತೈಲದಲ್ಲಿಟ್ಟು ಕಾಪಾಡ್ಕೊಂಡ್ರು ದೇಹ. ಅದನ್ನ ಮುಂದೆ ರಾಜ ಹೆಂಗಾಗೋದು, ಇವನ್ ದೇಹ ಇಲ್ಲ ಇವನಿಗೆ, ಇವನ್ ಎಲ್ಲಿದ್ದ ಅಂತ ಹೇಳ್ತಾರೆ. ನಿಮಿ ಅಂತ ಬಹಳ ಚೆನ್ನದು. ಈ ಕಣ್ಣಿನ ರೆಪ್ಪೆ ಇದೆಯಲ್ಲ, ಅದು ನಿಮಿ ಅಂತಾರೆ. ಅದಕ್ಕೆ ದೇವತೆಗಳಿಗೆ ಕಣ್ಣು ಪಿಳುಕ್ಸಂಗಲ್ಲಂತೆ, ಹೆಂಗೆ ಇರುತ್ತಂತೆ ಕಣ್ಣು ಅವ್ರದ್ದು. ಇವ್ ನಿಮಿ ಸೇರ್ಕೊಂಡ ಕಣ್ಣು ಪಿಳುಕ್ಸೋಕೆ. ನಿಮಿಷ ಅನ್ನಲ್ವ ನಾವು, ನಿಮಿಷ 1 ನಿಮಿಷದಲ್ಲಿ ಬಂದ್ಬಿಡ್ತೀವಿ. ನಿಮಿಷ ಬಂದದ ಪದ, ಅದರಿಂದ ಕಣ್ಣು ಮಿಟಕ್ಸೋಡ್ ಸಮಯ ಅಂತ. ನಿಮಿಷ ಅಂದ್ರೆ ಒಂದು ಕಣ್ಣು ಮಿಟಕ್ಸೋಡ್ ಸಮಯ ಅಂತ. ನಿಮಿ ಕಣ್ಣಲ್ಲಿ ಕೂತ್ಕೊಂಡಿದ್ದ ಮತ್ತೊಬ್ಬರ ಕಣ್ಣಲ್ಲಿ ಅಂತ. ಅವನ ದೇಹ ಇಲ್ಲ. ಕಥೆಗಳು ಬಹಳ ಚಂದ ಇವು. ಮತ್ತು ಅವ್ನು ಮತ್ತೊಬ್ಬ ರಾಜ ಹೆಂಗ್ ಮಾಡೋದು ಅವನ್ನ, ಅದಕ್ಕೆ ಯಾರೋ ದೇವತೆಗಳು ಹೇಳಿದ್ರಂತೆ, ಅವನ ದೇಹವನ್ನು ಕಡಿಬೇಕು, ಮಥನ ಮಾಡಬೇಕು. ದೇಹ ಇತ್ತಲ್ಲ ಅಲ್ಲಿ ಕೆಳಗೆ ಹಾಗಿದ್ರು ಎಣ್ಣೆಯಲ್ಲಿ, ಅದು ದೇಹ ಮಥನ ಮಾಡಿದಾಗ ಹುಟ್ಟಿದವನು ಜನಕ. ನೋಡಿ, ತಾಯಿ ಇಲ್ಲದೆ ಹುಟ್ಟಿದವನು ಅವನು.
ತಾಯಿ ಇಲ್ಲ ಬೇಕಾಗಿಲ್ಲ ಅವನಿಗೆ, ತಂದೆಯಿಂದ ಹುಟ್ಟಿದವನವನು. ಅದಕ್ಕೆ ತಂದೆಯಿಂದ ಹುಟ್ಟಿದ್ರೆ ಅಂದರೆ ಜನಕ ಅಂತ ಅವನ ಹೆಸರಾಯಿತು. ಮುಂದೆ ಆ ವಂಶಕ್ಕೆ ಜನಕ ವಂಶ ಅಂತ ಹೆಸರಾಯಿತು. ಮತ್ತೆ ಆ ಹುಟ್ಟಿದ್ನಲ್ಲ ಮಥನ ಮಾಡುವಂಥ ಕೆಲಸ, ಕಡಿಯೋದಕ್ಕೆ ಮಥನ ಅಂತೀವಿ. ಮಥನ ಮಾಡಿ ಹುಟ್ಟಿರೋದ್ರಿಂದ ಅವನ ಹೆಸರು ಮಿಥಿಲ ಅಂತ ಆಯ್ತು. ಅವನ ಹೆಸರು ಮಿಥಿ ಅಥವಾ ಮಿಥಿಲ ಅಂತ ಹೆಸರು ಬಂತು. ಆ ಮೊದಲನೇ ರಾಜ ನಿಮಿಯಿಂದ ಆದವನು, ಎರಡನೇದವನು ಮಿಥಿಲ ಆದ್ದರಿಂದ ಅವನೇ ರಾಜ್ಯ ಕಟ್ಟಿರೋದ್ರಿಂದ, ದೇಶ ಕಟ್ಟಿರೋದ್ರಿಂದ ಮಿಥಿಲಾ ನಗರ ಅಂತಾಯ್ತು. ಮಿಥಿಲೆ ಅಂತ ಊರಿಗೆ ಹೆಸರು ಬಂತು, ಆ ರಾಜ್ಯಕ್ಕೆ ಮಿಥಿಲಾ ನಗರ ಅಂತ ಬಂತು. ಆದ್ದರಿಂದ ಮಿಥಿಲ ಅನ್ನೋದಾಗಲಿ ಜನಕ ಆಗಲಿ ಒಬ್ಬಂದೇ ಹೆಸರು ಎರಡೂ. ಮುಂದೆ ನಿಮಿ ಇದ್ನಲ್ಲ, ನಿಮಿ ಕಣ್ಣಲ್ಲಿ ಉಳ್ಕೊಂಡ್ಬಿಟ್ಟ, ಮುಂದೆ ತನ್ನ ಆಯುಷ್ಯ ತೆಗೆದು ತಿರ್ಕೊಂಡು ಹೋಗ್ಬಿಟ್ಟ. ಅದನ್ನು ಚಂದ ಹೇಳ್ತಾನೆ ಇವನು. ನಿಮಿ ಅಂತ ಇದ್ದ, ಪರಮ ಧಾರ್ಮಿಕ ಆಗಿದ್ದ, ಅವನ ಮಿಥಿ ಅಂತ ಮಗ ಹುಟ್ಟಿದ. ಸಾಮಾನ್ಯ ನಾರ್ಮಲಿ ಹುಟ್ಟಿದ್ದಲ್ಲ ಅದು, ನಿಮ್ಗೆ ಗೊತ್ತಿರಬೇಕು. ನಿಮಗೆ ದೇಹ ಇಲ್ಲದ ಆದಾಗ ಅವನು ವಿದೇಹ ಆದ. ಅವನ ದೇಹ ಇತ್ತಲ್ಲ ಅದನ್ನು ಕಡ್ದಾಗ ಹುಟ್ಟಿದಂಥವನು ಮಿಥಿ ಅಂತ, ಮಿಥಿ ಅಥವಾ ಮಿಥಿಲ ಅಂತಿದ್ರು. ಅವನು ಜನಕ ಅಂತ ಹೆಸರಿಟ್ರು. ಅವನೇ ಮೊದಲನೇ ರಾಜ. ಪ್ರತಿ ರಾಜನನ್ನು ಜನಕ ಅಂತ ಕರೀತಾರೆ ಜನ. ಆ ಜನಕರಿಂದ ಉದಾವಸುವನ್ನು ಹುಟ್ಟಿದ. ಉದಾವಸುವಿನಿಂದ ಧರ್ಮಾತ್ಮನಾದಂಥ ನಂದಿವರ್ಧನ ಸುಕೇತು ಅಂತ ಮಗ ಹುಟ್ಟಿದ. ಸುಕೇತುಗೆ ದೇವರಾತ ಅಂತ ಹುಟ್ಟಿದ. ದೇವರಾತ ಮಹಾಶೂರ, ಧರ್ಮಾತ್ಮ ಆಗಿದ್ದ. ಅವನು ರಾಜರ್ಷಿ ದೇವರಾತ ಅಂತ ಕರೀತಿದ್ರು, ದೊಡ್ಡವನು. ಅವನಿಗೆ ಮಗ ಬೃಹದ್ರಥನ ಮಗ ಮಹಾವೀರ, ಅವನು ಶೂರ. ಮಹಾವೀರ ಸುಧೃತಿ ಅಂತ ಬಂದ. ಆ ಸುಧೃತಿಯಲ್ಲಿ ಪರಮ ಧಾರ್ಮಿಕನಾದಂಥ ದೃಷ್ಟಕೇತುವನ್ನು ಹುಟ್ಟಿದ. ದೃಷ್ಟಕೇತುವರಿಗೆ ಹರ್ಯಶ್ವ ಅಂತ ಮಗ ಹುಟ್ಟಿದ. ಹರ್ಯಶ್ವನ ಪುತ್ರ ಮರುವಿನ ಪುತ್ರ ಪ್ರತೀಂಧಕನಿಗೆ ಧರ್ಮಾತ್ಮ ಕೀರ್ತಿರಥ ಹುಟ್ಟಿದ. ಕೀರ್ತಿರಥನ ಪುತ್ರ ದೇವಮೀಢ ಅಂತ. ದೇವಮೀಢನಿಗೆ ವಿಭುಧ ಮತ್ತು ವಿಭುಧನಿಗೆ ಮಹಿದ್ರಕ ಅಂತ ಮಗ ಹುಟ್ಟಿದ್ರು. ಮಹಿದ್ರಕನ ಪುತ್ರ ಮಹಾಬಲಿ ಕೀರ್ತಿರಾತನಿಗೆ ಮಹಾರೋಮ ಅಂತ ಪುತ್ರ ಹುಟ್ಟಿದ. ಮಹಾರೋಮನಿಂದ ಸ್ವರ್ಣರೋಮ ಹುಟ್ಟಿದ. ಸ್ವರ್ಣರೋಮನಿಂದ ಹೃಸ್ವರೋಮ ಬಂದ. ಧರ್ಮಾದ್ಯ ಮಹಾರಾಜ ಹೃಸ್ವರೋಮನಿಗೆ ಇಬ್ಬರು ಹುಟ್ಟಿದ್ರು ಮಕ್ಕಳು. ಮೊದಲನೇದವ ನಾನು, ನನ್ನ ಹೆಸರು ಕ್ಷೀರಧ್ವಜ ಅಂತ. ಇನ್ನೊಬ್ಬ ನಮ್ಮ ಹುಡುಗ ಕುಶಧ್ವಜ ಅಂತ. ಇಲ್ಲಿಗೆ ಬಂತು ಕಥೆ. ಅದು ಅಂದ್ರೆ ಮೂಲ ಎಲ್ಲಿದ್ದು ಹೇಳಿ, ಇಬ್ಬರು ಇಕ್ಷ್ವಾಕು ವಂಶದಿಂದಾನೇ ಹುಟ್ಟಿದವರು. ಮೊದಲನೇ ಮಗನಿಂದ ದಶರಥನ ಕಡೆ ಬಂತು, ಎರಡನೇ ಮಗನಿಂದಾಗಿ ಜನಕ ರಾಜನ ಕಡೆ ಬಂತು. ನಾನು ಇಬ್ಬರು ಹುಟ್ಟಿದೀವಪ್ಪ. ನಾನು ಹಿರಿಯವನು, ನನ್ನ ಹೆಸರು ಕ್ಷೀರಧ್ವಜ ಅಂತ. ನಾನು 21ನೇದವನು. ಆ ಜನಕ ರಾಜ ಹೇಳಿದ 21ನೇ ಮಂತಂದವ ನಾನು. ನನ್ನ ತಮ್ಮ ಇವನು ಬಹಳ ಒಳ್ಳೆ ಹುಡುಗ. ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮ ತಮ್ಮ ನಾನು ಇಬ್ಬರು ಜೊತೆಗೆ ಇದ್ವಿ. ತುಂಬ ಪ್ರೀತಿಯಿಂದ ನೋಡ್ಕೊಂಡೆ ನನ್ನ ತಮ್ಮನ್ನ. ಏನಾಯ್ತು, ಒಂದು ಘಟನೆ ಆಯ್ತು. ರಾಜ ಸುಧನ್ವ ಅಂತ ಇದ್ದ. ಈ ಸಾಕಾಂಶ ನಗರ ಅಂತ ಒಂದಿದೆ, ಅದ್ಭುತ ರಾಜ್ಯ ಅದು. ಅಲ್ಲಿಂದ ಬಂದು ಮಿಥಿಲೆ ಮೇಲೆ ದಾಳಿ ಮಾಡಿದ ಅವನು ಸುಧನ್ವ. ಇಬ್ಬರು ಬೇಡ ಅಂದ್ವಿ, ಬೇಡಪ್ಪ ಯುದ್ಧ ಯಾಕೆ ಮಾಡ್ತೀವಿ ಬಿಡು ಅಂತ. ಅವನೇನು ಕೇಳ್ಕೊಂಡ ಗೊತ್ತಾ, ನನಗೆ 2 ಕೊಡು, ನಿನ್ನ ಮೇಲೆ ದಾಳಿ ಬಿಟ್ಬಿಡ್ತೀನಿ ಅಂದ. ಏನು, ಶಿವ ಕೊಟ್ಟಂತ ಧನುಸ್ ಇದೆಯಲ್ಲ, ಧನುಸ್ ನನಗೆ ಕೊಡಬೇಕು, ಸೀತೆಯನ್ನು ನನಗೆ ಕೊಟ್ಬಿಡು, ಅವೆರಡನ್ನು ಕೊಟ್ಬಿಡು, ನಿಮ್ಮ ದಾಳಿ ಮಾಡಲ್ಲ ಅಂದ. ಅನಿವಾರ್ಯವಾಗಿ ನಾನು ದಾಳಿ ಮಾಡಲೇಬೇಕಾಯ್ತು. ದಾಳಿ ಮಾಡಿದಾಗ ಆ ಸುಧನ್ವ ಸತ್ವದ ಸಾಕಾಂಶ ನಗರಕ್ಕೆ ರಾಜ ಇಲ್ದಂಗೆ ಆಯ್ತಲ್ಲ. ಆಗ ನಾನೇನು ಮಾಡಿದೆ, ನನ್ನ ತಮ್ಮನ್ನ ಕುಶಧ್ವಜನ ಅದಕ್ಕೆ ರಾಜನನ್ನಾಗಿ ಮಾಡಿ ನಾನು ಇಲ್ಲಿ ಮಿಥಿಲಾ ನಗರದಲ್ಲಿ ನಾನು ಉಳ್ಕೊಂಡೆ. ಅದರಿಂದ ನನ್ನ ತಮ್ಮ ಅಲ್ಲಿದ್ದಾನೆ. ಈಗ ಹೇಳ್ತಾನೆ, ಇವನು ನನ್ನ ಹಿರಿಯ ತಮ್ಮ ಕುಶಧ್ವಜ, ಆದ್ದರಿಂದ ಬಹಳ ಪ್ರೀತಿ ಅಣ್ಣ ನಾನು ಅವನಿಗೆ. ಅದೇ ಒಂದು ಬೇಡ್ಕೋತೀನಿ, ನಾನು ನನ್ನ ಮಗಳು ಸೀತೆಯನ್ನು ರಾಮನಿಗೆ ಮದುವೆ ಮಾಡಿಕೊಡ್ತೀನಿ. ಆಮೇಲೆ ಇನ್ನೊಬ್ಬರು ಮಗಳಿದ್ದಾಳೆ, ನನ್ನ 2ನೇ ಮಗಳು, ಆಕೆ ಊರ್ಬಿಳೆಯನ್ನು ಲಕ್ಷ್ಮಣನಿಗೆ ಮದುವೆ ಮಾಡಿಕೊಡ್ತೀನಿ. ಆ ಸುಂದರಿಯಾದ ಹಿರಿಯ ಪುತ್ರಿ ಸೀತೆಯನ್ನು ರಾಮನಿಗೆ, ಇನ್ನೊಬ್ಬ ಪುತ್ರಿ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಡ್ತೇನೆ. ಇದನ್ನು ಮಾತನ್ನು ದಯವಿಟ್ಟು ನಡೆಸ್ಕೊಡ್ಬೇಕು, ಇಬ್ಬರು ಶಶೇಂದ್ರನ ಒಪ್ಕೋಬೇಕು ಅಂತ ಕೇಳ್ಕೊತಾನೆ. ಆಗ ರಾಜ, ಈಗ ನೀವು ರಾಮ ಲಕ್ಷ್ಮಣರ ಮಂಗಳಕ್ಕಾಗಿ ಗೋದಾನ ಮಾಡಿಸ್ಬೇಕು, ಇವ್ರ ಕಡೆಯಿಂದ ಒಳ್ಳೇದಾಗ್ಲಿ, ನಾಂದಿ ಮುಖ ಮಾಡಬೇಕು, ನಂದಿ ಮಾಡ್ಬೇಕಂತಿರೋದು, ಮದುವೆಗೆ ನಂದಿ ಮಾಡಬೇಕು ಅಂತ ವಿವಾಹ ಕಾರ್ಯ ಆರಂಭ ಮಾಡಿ ಅಂತ ಹೇಳಿದ್ರು. ಆಯ್ತಪ್ಪ, ಮಘಾ ನಕ್ಷತ್ರ ಇವತ್ತು, ಅದರಿಂದ ಇವತ್ತಿನ 3ನೇ ದಿವಸ ಉತ್ತರ ಫಲ್ಗುಣಿ ನಕ್ಷತ್ರದೊಳಗೆ ವಿವಾಹ ನಡೀತದೆ. ಇಂದು ಶ್ರೀರಾಮ ಲಕ್ಷ್ಮಣ ಅಭ್ಯುದಯಕ್ಕಾಗಿ ಅವಾಗ ದಾನ ಮಾಡ್ತಿದ್ರು. ಅವಾಗೆಲ್ಲ ಗೋದಾನ, ಭೂದಾನ, ತಿಲದಾನ, ಸುವರ್ಣದಾನ ಎಲ್ಲ ಮಾಡ್ತಾ ಇದ್ರು. ದಾನ ಮಾಡಿ, ಹಾಗೆ ನಂಬಿಕೆ ಇತ್ತು ನೋಡಿ, ದಾನ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತ. ಎಂಥ ದೊಡ್ಡ ತತ್ವ ಅಲ್ವಾ ಇದು. ನಾವೀಗ ಪಡ್ಕೊಂಡ್ರೆ ಮಾತ್ರ ಒಳ್ಳೇದಾಗತ್ತೆ ಅಂತೀವಿ, ಹಾಗಲ್ಲ, ಕೊಟ್ಟರೆ ಒಳ್ಳೇದಾಗತ್ತೆ ಅಂತ. ದ ಜಾಯ್ ಆಫ್ ಗಿವಿಂಗ್, ಕೊಡೋದ್ರಿಂದ ಹೆಚ್ಚು ತೃಪ್ತಿ ಆಗತ್ತೆ, ಇದನ್ನು ಬರ್ತೇವೆ ವಾಪಸ್ಸು ಅಂತ ನಂಬಿಕೆ ಇತ್ತು. ಅದನ್ನು ಮಾಡಬೇಕು ಅಂತ ಜನಕ ರಾಜ ದಶರಥನ ಹೇಳ್ತಾನೆ. ಇಬ್ಬರು ಒಪ್ಕೋತಾರೆ. ಮರುದಿವಸ ದಾನ ಕಾರ್ಯಗಳನ್ನು ಮಾಡೋಣ, ಮದುವೆಗೆ ಸಿದ್ಧತೆ ಮಾಡ್ಕೊಳ್ಳೋಣ, ಇವತ್ತಿಗೆ 3ನೇ ದಿವಸ ಮದುವೆ ಅಂತ ಒಪ್ಕೋತಾರೆ. ಅನ್ನೋ ಅಲ್ಲಿಗೆ 71ನೇ ಸರ್ಗ ಪೂರ್ಣ ಆಗುತ್ತೆ.